ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಕ್ಯಾಪ್ಚರ್ ಡೈರಿ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೋತಾ ಇದ್ದೀನಿ. ಇದೆಷ್ಟು ಜನ ಗೊತ್ತಿರುತ್ತೆ ಅಂತ ಗೊತ್ತಿಲ್ಲ, ಬಟ್ ನಮ್ಮೂರವರಿಗೆ ಆಲ್ಮೋಸ್ಟ್ ಗೊತ್ತಿರುತ್ತೆ. ಇದೇನಂದರೆ ನಮ್ಮೂರಲ್ಲಿ ಇದನ್ನ ಬೆಳೀತಾರೆ. ಇದು ಗೇರು ಬೀಜ ಅಥವಾ ಗೋಡಂಬಿ ಅಂತಿರಲ್ಲ, ಸೊ ಅದು ಕ್ಯಾಶ್ಯೂ ನೆಟ್ಟು ಇದ್ರ ಒಳಗಡೆ ಇರುತ್ತೆ. ಕಟ್ ಮಾಡಿದರೆ ಇದ್ರ ಒಳಗಡೆ ಕ್ಯಾಶ್ಯೂ ನೆಟ್ ಇರುತ್ತೆ. ಸೊ ಅದು ಆ್ಯಕ್ಚುಲಿ ಇದನ್ನೇನಂದರೆ ನಾವು ಹಸಿ ಇರಬೇಕಾದ್ರೆ ಅದನ್ನ ಕಟ್ ಮಾಡಿಬಿಟ್ಟು ಒಳಗಡೆದ್ದು ಗೋಡಂಬಿ ಸಿಗುತ್ತೆ. ಸೊ ಅದನ್ನ ಸಾಂಬಾರಿಗೆ ಹಾಕ್ತೀವಿ. ಅದೇ ಥರ ಇದು ಡ್ರೈ ಆಗಿದೆ. ಡ್ರೈ ಆದ ನಂತರ ಕೂಡ ಅದನ್ನ ಕಟ್ ಮಾಡಿಬಿಟ್ಟು ಅದರ ಒಳಗಡೆ ಗೋಡಂಬಿ ಇರೋದನ್ನ ತೆಗೆದ್ಬಿಟ್ಟು ಸಾಂಬಾರಿಗೆ ಯೂಸ್ ಮಾಡ್ತೀವಿ. ಬಟ್ ಅದು ಕಟ್ ಮಾಡೋದು ಅಷ್ಟೊಂದೇನು ಈಸಿ ಇಲ್ಲ. ಅದರಲ್ಲಿ ಮೇನ ಥರ ಇರುತ್ತೆ. ಅದು ಮೈಗೆಲ್ಲ ಹಾರಿಬಿಟ್ರೆ ಅದು ಅಲ್ಲೊಂದು ಸ್ವಲ್ಪ ಸುಟ್ಟೋದಂಗೆ ಆಗುತ್ತೆ. ಅದಕ್ಕೆ ನಾವು ಆಯಿಲೆಲ್ಲ ಹಾಕ್ಕೊಂಡು ಅದನ್ನ ಕಟ್ ಮಾಡಬೇಕಾಗುತ್ತೆ. ಬಟ್ ಅದನ್ನು ಅಮ್ಮ ಏನು ಮಾಡಿದ್ರು ಅಂದರೆ ಲಾಸ್ಟ್ ಟೈಮು ಕೊಟ್ಟಿದ್ರು, ಬಟ್ ಅದನ್ನ ಅಮ್ಮ ಓಪನ್ ಮಾಡಿ ಬಿಡಿಸ್ಬಿಟ್ಟೆಲ್ಲ ಕೊಟ್ಟಿದ್ರು. ಈ ಸಲ ಏನಾಗಿತ್ತಂದರೆ ನಾವು ಬರಬೇಕಾದ್ರೆ ಕೆಲವೊಂದು ವೆಜಿಟೇಬಲ್ಸ್ ಕೂಡ ಹಿಡ್ಕೊಂಡು ಬಂದ್ವಾ. ಸೊ ಹಾಗಾಗಿ ಒಂದೇ ಸಲ ಹಿಡ್ಕೊಂಡು ಹೋದರೆ ಅದು ಹಾಳಾಗ್ಬಿಡುತ್ತೆ. ನೀವು ಒಂದೇ ದಿವಸ ಏನಂತ ಮಾಡೋಕ್ಕಾಗುತ್ತೆ ಅಂತ ಹೇಳಿಬಿಟ್ಟು ಅಮ್ಮ ಹಾಗೆ ಕೊಟ್ಬಿಟ್ರು. ನೀವು ಯಾವಾಗ ಮಾಡ್ಕೋತೀರ ಆವಾಗ ಕಟ್ ಮಾಡಿ ಮಾಡ್ಕೊಳ್ಳಿ ಅಂತ. ಬಟ್ ಪ್ರಾಬ್ಲಮ್ ಆಗಿದೆ ಏನಂದರೆ ಅದನ್ನ ಕಟ್ ಮಾಡಬೇಕಾದ್ರೆ ಕೆಳಗಡೆ ಇರೋದಕ್ಕೆ ಯೂಶಲಾಗಿ ಊರಲ್ಲಿ ವೇಸ್ಟ್ ಮರದ ಪೀಸ್ ಎಲ್ಲ ಇಟ್ಬಿಟ್ಟು ಕಟ್ ಮಾಡ್ತಾರೆ ಅದನ್ನು. ಇಲ್ಲಿ ಆ ಥರ ಯಾವುದೂ ಇಲ್ಲಲ್ಲ. ಅದು ಮಚ್ಚಲ್ಲಿ ಕಟ್ ಮಾಡಬೇಕಾದ್ರೆ ಕೆಳಗಡೆ ಇಡೋದಕ್ಕೆ ಒಂದು ಹಾರ್ಡಾಗಿರುವಂಥದ್ದು ಬೇಕಾಗುತ್ತೆ. ಕಲ್ಲೆಲ್ಲ ಇಡೋದಕ್ಕಾಗೋದಿಲ್ಲ. ಕತ್ತಿ ಇರುತ್ತಲ್ಲ, ಅಂದರೆ ಮಚ್ಚಿರುತ್ತಲ್ಲ, ಸೊ ಅದು ಹಾಳಾಗ್ಬಿಡುತ್ತೆ. ಸೊ ಯೋಚನೆ ಮಾಡಿ ಲಾಸ್ಟಿಗೆ ನಾನು ಕೊಕೊನೆಟ್ ತೊಗೊಂಬಂದಿದ್ದೆ. ಅದರದ್ದು ಹೊರಗಡೆದೇನಿದೆ ಅದು ತುಂಬ ಹಾರ್ಡಾಗಿತ್ತು ಆ್ಯಂಡ್ ದೊಡ್ಡದಿತ್ತು. ಸೊ ಅದನ್ನಿಟ್ಟು ಕಟ್ ಮಾಡೋಣ ಅಂತ ಹೇಳಿ ಅನ್ನ ಕಟ್ ಮಾಡಿ ಕೊಟ್ಟ. ಆ್ಯಕ್ಚುಲಿ ನನಗೆಲ್ಲ ಇದನ್ನ ಕಟ್ ಮಾಡೋದಕ್ಕೆ ಬರೋದಿಲ್ಲ. ಈ ಥರ ಓಪನ್ ಮಾಡಿ ಹಾಕೋದಕ್ಕೆ ಬರುತ್ತೆ, ಬಟ್ ಕಟ್ ಮಾಡೋದಕ್ಕೆಲ್ಲ ಆಗೋದಿಲ್ಲ. ಸೊ ಅದಕ್ಕೆ ಅನ್ನ ಅದನ್ನು ಕಟ್ ಮಾಡಿ ಕೊಡ್ತಾನೆ. ಅವನಿಗಂದ್ರೆ ಗೊತ್ತಿದೆ ಇದನ್ನ ಯಾವ ಥರ ಕಟ್ ಮಾಡಬೇಕು ಅಂತ. ನಾನೆಲ್ಲ ಕಟ್ ಮಾಡ್ಕೊಂಬಿಟ್ರೆ ಅದರದ್ದು ಮೇನ ಎಲ್ಲ ಇರುತ್ತಲ್ಲ, ಸೊ ಅದೆಲ್ಲ ಹಾರಿಸ್ಕೊಂಡು ಪೂರ್ತಿ ಸುಟ್ಟೋಗ್ಬಿಡುತ್ತೆ. ಸೊ ಅವನಿಗೊಂದು ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇದೆ ಆ್ಯಂಡ್ ಅವನು ಯಾವುದಾದ್ರೂ ಒಂದು ಟ್ರಿಕ್ ಯೂಸ್ ಮಾಡಿಕೊಂಡು ಅದನ್ನ ಮಾಡಿಕೊಡ್ತಾನೆ. ಸೊ ಹಾಗಾಗಿ ಎಲ್ಲನೂ ಅವನೇ ಇದು ಮಾಡಿಕೊಟ್ಟ. ದೆನ್ ಈ ಥರ ನಾನು ಓಪನ್ ಮಾಡಿ ಬಿಡಿಸ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ನಾವು ಒಂದು ದೊಡ್ಡ ಬೌಲಲ್ಲಿ ಹಾಕ್ಕೊಂಡು ಅದಕ್ಕೆ ಬಿಸಿನೀರು ತುಂಬ ಹಾಟ್ ಇರೋ ನೀರನ್ನ ಹಾಕ್ಬಿಟ್ಟು ಈ ಥರ ಲಿಡ್ ಕ್ಲೋಸ್ ಮಾಡಿ ಒಂದು ಹಾಫ್ ಆನ್ ಅವರ್ ಆದರೂ ಇಟ್ಕೋಬೇಕು. ಇಟ್ಟ ನಂತರ ಅದು ಈ ಥರ ವೈಟ್ ಥರ ಬರುತ್ತೆ. ಅದು ಮೇನಾನೇ ಅಂದ್ಕೋತೀನಿ. ಸೊ ಅದಾದ ನಂತರ ಅದರ ಮೇಲ್ಗಡೆ ಸಿಪ್ಪೆ ಇರುತ್ತಲ್ಲ, ಅದು ಈ ಥರ ಈಸಿಯಾಗಿ ಬಂದುಬಿಡುತ್ತೆ. ಇಲ್ಲಾಂದರೆ ಹಾಗೆ ತೆಗಿಯೋದಕ್ಕೆ ಬರೋದಿಲ್ಲ ಅದು. ಅದನ್ನೆಲ್ಲ ಇವಾಗ ಅನ್ನ ಬಿಡಿಸ್ಕೊಡ್ತಾ ಇದ್ದಾನೆ ನನಗೆ. ಇದೆಲ್ಲ ಆ್ಯಕ್ಚುಲಿ ನಮಗೆ ಚಿಕ್ಕದಿಂದ ತುಂಬ ಇಷ್ಟ. ಆ್ಯಂಡ್ ಇದ್ರ ಜೊತೆ ಅಲಸಂಡೆ ಕಾಳು, ದೆನ್ ಒಣ ಫಿಶ್ ಅಂದರೆ ಡ್ರೈ ಫಿಶ್ ಇದೆಲ್ಲ, ಸೊ ಇದನ್ನೆಲ್ಲ ಹಾಕ್ಬಿಟ್ಟು ಅಮ್ಮ ಮಾಡಿಕೊಡ್ತಾಯಿದ್ರು ಸಾಂಬಾರು. ದೆನ್ ಇದಕ್ಕೆ ರೊಟ್ಟಿ ಕಾಂಬಿನೇಷನ್ ಮಾಡೋದು ಯಾವತ್ತು. ಇದೆಲ್ಲ ತುಂಬ ಟೇಸ್ಟಿಯಾಗಿರುತ್ತೆ ಆ್ಯಂಡ್ ತುಂಬ ಚೆನ್ನಾಗೂ ಇರುತ್ತೆ. ಸೊ ಇವತ್ತು ನಾವು ರೊಟ್ಟಿನೇ ಮಾಡ್ಕೊಳ್ಳೋಣ ಅಂತ ಹೇಳಿ ಅಕ್ಕಿನೂ ನೆನೆ ಹಾಕಿಬಿಟ್ಟಿದ್ದೆ ನಾನು. ದೆನ್ ಇನ್ನೊಂದೇನೆಂದರೆ ಮಕ್ಕಳು ಪ್ರಾಗಿ ಆ್ಯಕ್ಚುಲಿ ಸ್ಕೂಲ್ಗೆ ಹೋಗಿರಲಿಲ್ಲ. ಅವಳಿಗೆ ಒಂದು ಸ್ವಲ್ಪ ಫೀವರ್ ಇತ್ತು ಅಂತ. ಇವಾಗ ಪರವಾಗಿಲ್ಲ, ಕಮ್ಮಿಯಾಗಿದೆ. ಬಟ್ ಅವಳೇನಂದರೆ ಫಿಶ್ ಕೇಳ್ತಾ ಇದ್ಲು ನನಗೆ ಬೇಕು ಅಂತ. ಸೊ ಹಾಗಾಗಿ ಬಾಂಗ್ಡಾ ಫಿಶ್ ತೊಗೊಬಂದಿದ್ವಿ. ಸೊ ಅದನ್ನು ಇವಾಗ ಮಸಾಲ ಮಾಡಿಕೊಂಡು ಅದ್ರ ಜೊತೆ ಮ್ಯಾರಿನೇಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇನ್ನೊಂದೇನೆಂದರೆ ಫೀವರು ಆಲ್ಮೋಸ್ಟ್ ಇದು ವೈರಲ್ ಫೀವರ್ ಅಂದ್ಕೋತೀನಿ. ಪ್ರಾಪ್ತಿಗೆ ಬಂತು, ದೆನ್ ಫಸ್ಟ್ ಪ್ರಾಗ್ಯಂಗೆ ಬಂತು, ದೆನ್ ಪ್ರಾಪ್ತಿಗೆ ಬಂತು, ಅದಾದ ನಂತರ ನನಗೆ ಬಂತು. ಆ್ಯಕ್ಚುಲಿ ನನಗೆ ಅಷ್ಟೊಂದೇನು ಕಂಪ್ಲೀಟಾಗಿ ಕ್ಯೂರ್ ಆಗಿಲ್ಲ. ಅದಕ್ಕೆ ನಾನು ವೀಡಿಯೋ ಹಾಕಬೇಕಾದ್ರೆ ಒಂದು ಸ್ವಲ್ಪ ಜಾಸ್ತಿನೇ ಡಿಲೇ ಆಯಿತು. ಒಂದು ಸ್ವಲ್ಪ ಗಂಟ್ಲೆಲ್ಲ ಒಂದು ಸ್ವಲ್ಪ ನೋವಿದೆ ನನಗೆ ಇವಾಗ. ಬಟ್ ನಾನು ಅದಕ್ಕೆ ಡಿಲೇ ಮಾಡಿದೆ ವಾಯ್ಸ್ ಓವರ್ ಕೊಡೋದಕ್ಕೆ. ಬಟ್ ಇನ್ನೂ ಡಿಲೇ ಆಗಿಬಿಡುತ್ತೆ ಅಂತ ಇವಾಗ ಹಂಗೆ ಕೊಡ್ತಾ ಇದ್ದೀನಿ ನಾನು. ದೆನ್ ಇವಾಗ ಫಿಶ್ ಮ್ಯಾರಿನೇಟ್ ಮಾಡ್ತಾ ಇದ್ದೀನಿ ಲೆಮನ್ ಎಲ್ಲ ಸೇರಿಸ್ಕೊಂಡು. ನಾನು ಮಸಾಲೆನ ಮನೇಲೇ ಮಾಡ್ತೀನಿ. ಆಲ್ರೆಡಿ ನಾನು ಇದ್ರ ಮಸಾಲೆನ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಬೇಕು ಅಂತ ಇದ್ದರೆ ಇನ್ನು ನೆಕ್ಸ್ಟ್ ಯಾವಾಗಾದರೂ ಲಾಗಲ್ಲಿ ಫಿಶ್ ಮಾಡಬೇಕಾದ್ರೆ ನಾನು ಮಸಾಲೆದು ಯಾವ ಥರ ಮಾಡ್ಕೋತೀನಿ ಅಂತ ರೆಸಿಪಿನ ಹಾಕ್ತೀನಿ. ಆ್ಯಂಡ್ ಫಿಶ್ನ ಮಸಾಲೆಯಲ್ಲಿ ಮ್ಯಾರಿನೇಟ್ ಮಾಡಿ ನಾನು ಅದನ್ನ ಆ ತಕ್ಷಣವೇ ಫ್ರಿಜ್ಜಲ್ಲೆಲ್ಲ ಇಡೋದಿಲ್ಲ. ಒಂದು 2 hour ಎಲ್ಲ ಹಾಗೇ ಹೊರಗಡೆ ಇಡ್ತೀನಿ. ಏನೂ ಆಗೋದಿಲ್ಲ ಫಿಶ್ಶು. ಮಸಾಲೆಯಲ್ಲಿ ಮ್ಯಾರಿನೇಟ್ ಮಾಡಿದರೆ ನಾವು ಮನೇಲಿ ಮಾಡಿರೋ ಮಸಾಲೆ ಆಗಿರೋದ್ರಿಂದ ಅದು ಹಾಳಾಗೋದಿಲ್ಲ. ಮ್ಯಾರಿನೇಟ್ ಮಾಡಿದ ನಂತರ ಅದು ಮಧ್ಯಾಹ್ನ ತನಕ, ಮಾರ್ನಿಂಗ್ ಮ್ಯಾರಿನೇಟ್ ಮಾಡಿ ಮಧ್ಯಾಹ್ನ ತನಕ ಇಟ್ಟರು ಅದು ಹಾಳಾಗೋದಿಲ್ಲ, ಹಾಗೆ ಇರುತ್ತೆ. ನೀವು ಹೋಲ್ ಡೇ ಇರ್ತೀರಾ ಅಂದರೆ ಫ್ರಿಜ್ಜಲ್ಲಿ ಇಡಬಹುದು. ಬಟ್ ಹಾಫ್ ಡೇಗೆಲ್ಲ ಹಾಗೆ ಹೊರಗಡೆ ಇಟ್ಟರೆ ಏನೂ ಆಗೋದಿಲ್ಲ. ಸೊ ನಾನು ಮ್ಯಾರಿನೇಟ್ ಮಾಡಿ ಹಾಗೆ ಹೊರಗಡೆನೇ ಎತ್ತಿಡ್ತೀನಿ ಇದನ್ನು.
ಆ್ಯಂಡ್ ನನ್ನ ಮನೇಲಿ ಏನಂದರೆ ನನಗೆ ಮತ್ತು ಪ್ರಕಾಶ್ಗೆ ಫ್ರಿಜ್ಜಲ್ಲಿ ಫುಡ್ನ ಇಟ್ಬಿಟ್ಟು 1 ಡೇ 2 ಡೇ ಓಕೆ, ಅದಕ್ಕಿಂತ ಜಾಸ್ತಿ ದಿವಸ ಇಟ್ಬಿಟ್ಟೆಲ್ಲ ತಿನ್ನೋದಕ್ಕೆ ಇಷ್ಟ ಆಗೋದಿಲ್ಲ. ಅದು ಯಾವುದೇ ಆಗಿರ್ಬೋದು, ಸ್ವೀಟ್ ಆಗಿರ್ಬೋದು ಅಥವಾ ಏನೇ ಆಗಿರ್ಬೋದು, 2 ಡೇಸ್ಗಿಂತ ಜಾಸ್ತಿ ನಾವು ಫ್ರಿಜ್ಜಲ್ಲಿಟ್ಟು ಯಾವುದನ್ನು ತಿನ್ನೋದಿಲ್ಲ. 2 ಡೇಸೇ ತುಂಬ ಜಾಸ್ತಿ ಅಂದ್ಕೋತೀವಿ ನಾವು ಇಡೋದಿಲ್ಲ ಆ ಥರ. ನೆಕ್ಸ್ಟ್ ನಾನಿಲ್ಲಿ ಕ್ಯಾಶ್ಯೂನಟ್ ಕರಿ ಇದೆಲ್ಲ, ಸೊ ಅದಕ್ಕೆ ಮಸಾಲ ರೆಡಿ ಮಾಡ್ಕೊತಾ ಇದ್ದೀನಿ. ಅದಕ್ಕೆ ನಾನಿಲ್ಲಿ ಮಸಾಲ ಸೇಮೇ ಇದೆ, ಬ್ಯಾಡಗಿ ಮೆಣಸು ಏನಿದೆ ಅದನ್ನು ಸ್ವಲ್ಪ ಆಯಿಲ್ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟ್ ಇದಕ್ಕೆ ನಾನಿಲ್ಲಿ ಒಂದು 2 ಸ್ಪೂನಷ್ಟು ಕೊತ್ತಂಬರಿ, ದೆನ್ ಒಂದು 1/2 ಸ್ಪೂನಷ್ಟು ಜೀರಿಗೆ, ದೆನ್ ಒಂದು 5-6 ಮೆಂತೆ, ಇದನ್ನಿಷ್ಟನ್ನ ಸೇರಿಸ್ಕೊಂಡು ಇದನ್ನು ಒಂದು ಸ್ವಲ್ಪ ಡ್ರೈ ರೋಸ್ಟ್ ಮಾಡಿಕೊಂಡೆ. ನೆಕ್ಸ್ಟ್ ಇಲ್ಲಿ ನಾನು ಒಂದು ಪಾತ್ರೆಗೆ ನೀರು ಬಿಸಿ ಆಗೋದಕ್ಕಿಟ್ಟು ಅದಕ್ಕೆ ಏನು ಅಲಸಂದೆ ಕಾಳು ಅಂತೀವಲ್ಲ, ಸೊ ಅದನ್ನು ದೆನ್ ಅದಕ್ಕೆ ಒಂದು ಸ್ವಲ್ಪ ಸಾಲ್ಟ್ ಸೇರಿಸ್ಕೊಂಡು ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ. ದೆನ್ ಅಲ್ಲಿ ಮಸಾಲೆ ನಾನು ರುಬ್ಬಕ್ಕೆ ಹಾಕಿದ್ದೆಲ್ಲ, ಅವಾಗ ಒಂದು 1/4 ಆನಿಯನ್ನು, ದೆನ್ 1/2 ಟೊಮೆಟೊ, ದೆನ್ ಹುಣಸೆ ಹಣ್ಣು ಇದಿಷ್ಟನ್ನ ಸೇರಿಸ್ಕೊಂಡು ರುಬ್ಕೊಂಡಿದ್ದು. ಅದಕ್ಕೆ ಕೋಕೋನಟ್ ಏನೂ ಆ್ಯಡ್ ಮಾಡೋದಕ್ಕಿಲ್ಲ, ಹಾಗೇ ನಾನು ಅಲ್ಲಿ ರುಬ್ಕೊಂಡಿದ್ದೀನಿ. ನೆಕ್ಸ್ಟ್ ಇದು ಬೇಯ್ತಾ ಬರಬೇಕಾದ್ರೆ ಇದಕ್ಕೆ ಒಂದು 1.5 ಅಷ್ಟು ಟೊಮೆಟೊ, ದೆನ್ ಒಂದು ಆನಿಯನು ಇದಿಷ್ಟನ್ನ ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಬೇಯೋದಕ್ಕೆ ಬಿಡ್ತೀನಿ. ದೆನ್ ಆಲ್ಮೋಸ್ಟ್ 90% ಅಷ್ಟು ಅಲಸಂದೆ ಕಾಳು ಬೆಂದ ನಂತರ ನಾನು ಆವಾಗಲೇ ಬಿಡಿಸಿಟ್ಕೊಂಡಿರೋ ಗೋಡಂಬಿ ಇದೆಲ್ಲ, ಸೊ ಅದನ್ನು ಸೇರಿಸ್ಕೊಂಡು ಬೇಯಿಸ್ತಾ ಇದ್ದೀನಿ. ಗೋಡಂಬಿ ಬೇಗ ಬೆಂದ್ಬಿಡುತ್ತೆ, ಅಲಸಂದೆ ಕಾಳು ಬೇಯೋದಕ್ಕೆ ಒಂದು ಸ್ವಲ್ಪ ಜಾಸ್ತಿ ಟೈಮ್ ತಗೊಳುತ್ತೆ. ಸೊ ಅದಕ್ಕೆ ನೋಡಿಕೊಂಡು ಅಲಸಂದೆ ಕಾಳು ಆಲ್ಮೋಸ್ಟ್ ಬೇಯ್ತಾ ಬಂದ ನಂತರ ನೆಕ್ಸ್ಟ್ ನಾವು ಗೋಡಂಬಿನ ಸೇರಿಸ್ಕೊಂಡು ಇದೊಂದು 2 to 3 ಮಿನಿಟ್ಸಲ್ಲಿ ಬೆಂದ್ಬಿಡುತ್ತೆ. ಇದನ್ನ ಬೇಯಿಸ್ಕೋಬೇಕಾಗುತ್ತೆ ಅಷ್ಟೇ. ಸೊ ಇವಾಗಿದು ಬೆಂದಿದೆಯಾ ಇಲ್ವಾ ಅಂತ ನಾನು ಚೆಕ್ ಮಾಡ್ತಾ ಇದ್ದೀನಿ. ಅಲಸಂದೆ ಕಾಳೇ ಒಂದು ಸ್ವಲ್ಪ ಜಾಸ್ತಿ ಟೈಮ್ ತೊಗೊಳುತ್ತೆ ಬೇಯೋದಕ್ಕೆ, ಇದು ಗೋಡಂಬಿ ಬೇಗ ಬೆಂದ್ಬಿಡುತ್ತೆ. ಬಟ್ ಏನಂದರೆ ಅಲಸಂದೆ ಕಾಳು ನೆನೆ ಹಾಕಿದ್ವಲ್ಲ, ಹಾಗಾಗಿ ನಾನು ಹಾಗೆ ಬೇಯಿಸ್ಕೊಂಡೆ. ಕುಕ್ಕರಲ್ಲಿ ಇಟ್ಟರೆ ಅದೇನಾಗುತ್ತೆ ಅಂದರೆ ಜಾಸ್ತಿ ಬೆಂದೋಗ್ಬಿಡುತ್ತೆ, ಅದಕ್ಕಾಗಿ ನಾನು ಹಿಂಗೆ ಬೇಯಿಸ್ಕೊಂಡಿದ್ದು. ನೆಕ್ಸ್ಟ್ ಆವಾಗ ಆಲ್ರೆಡಿ ನಾವು ಮಸಾಲೆ ರೆಡಿ ಮಾಡಿಟ್ಟಿದ್ವಲ್ಲ, ಸೊ ಅದನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ನಾನು ಅಷ್ಟೊಂದೇನು ನೀರು ಆ್ಯಡ್ ಮಾಡ್ಕೊತಾ ಇಲ್ಲ. ಮಿಕ್ಸಿ ಜಾರಿಗೆ ಒಂದು ಸ್ವಲ್ಪ ಒಂದು 1/2 ಗ್ಲಾಸಷ್ಟು ನೀರು ಸೇರಿಸ್ಕೊಂಡು ಅದನ್ನಷ್ಟೇ ಹಾಕ್ಕೋತಾ ಇರೋದು. ಬಿಕಾಸ್ ನಾವು ಇದಕ್ಕೆ ನೆಕ್ಸ್ಟ್ ಕೋಕೋನಟ್ ಮಿಲ್ಕ್ ಆ್ಯಡ್ ಮಾಡ್ಕೋಬೇಕು. ಇಲ್ಲಿ ನಾವು ನೀರು ಜಾಸ್ತಿ ಹಾಕ್ಬಿಟ್ರೆ ದೆನ್ ಕೋಕೋನಟ್ ಮಿಲ್ಕ್ ಹಾಕಬೇಕಾದ್ರೆ ಅದು ತುಂಬ ತೆಳುವಾಗ್ಬಿಡುತ್ತೆ. ಅದಕ್ಕೆ ನೋಡಿಕೊಂಡು ಒಂದು ಸ್ವಲ್ಪನೇ ನೀರು ಸೇರಿಸ್ಕೊಂಡು ಇದು ನೀರೆಲ್ಲ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸಾಲ್ಟ್ ಬೇಕಂದರೆ ಸಾಲ್ಟ್ ಹಾಕ್ಕೊಂಡು ಇದನ್ನ ಚೆನ್ನಾಗಿ ಬಾಯ್ಲ್ ಆಗೋದಕ್ಕೆ ಬಿಡಬೇಕು. ಸೊ ಇವಾಗಿದು ಚೆನ್ನಾಗಿ ಬಾಯ್ಲ್ ಆಗಿದೆ. ಚೆನ್ನಾಗಿ ಬಾಯ್ಲ್ ಆದ ನಂತರ ಏನಂದರೆ ನಾವು ಕೋಕೋನಟ್ ಮಿಲ್ಕ್ ತೆಗೆದಿಟ್ಕೋಬೇಕಾಗುತ್ತೆ. ನಾನು ಅದನ್ನೆಲ್ಲ ವಿಡಿಯೋದಲ್ಲಿ ತೋರಿಸಿಲ್ಲ, ಬಿಕಾಸ್ ಅದು ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತಲ್ವಾ ಅಂತ. ಸೊ ಇವಾಗ ಕೋಕೋನಟ್ ಮಿಲ್ಕ್ನ ಇದಕ್ಕೆ ನಾನು ಒಂದು ಸ್ವಲ್ಪನೇ ಸೇರಿಸ್ಕೋತಾ ಇದ್ದೀನಿ, ಒಂದೇ ಸಲ ಹಾಕ್ಕೋತಾ ಇಲ್ಲ. ಬಿಕಾಸ್ ಅದು ಜಾಸ್ತಿ ನೀರಾಗಿಬಿಟ್ರೆ ಕಷ್ಟ ಆಗುತ್ತೆ ಅಂತ ನೋಡ್ಕೊಂಡು ಮಿಕ್ಸ್ ಮಾಡ್ಕೊಂಡು ಒಂದು 3 ಸ್ಟೆಪ್ಸಲ್ಲಿ ನಾನು ಹಾಕ್ಕೋತಾ ಇದ್ದೀನಿ. ನೆಕ್ಸ್ಟ್ ಕೋಕೋನಟ್ ಮಿಲ್ಕ್ ಎಲ್ಲ ಸೇರಿಸಾದ ನಂತರ ಇದು ಕೂಡ ಹಾಗೇ ಒಂದು ಸ್ವಲ್ಪ ಚೆನ್ನಾಗಿ ಬಾಯ್ಲ್ ಆಗಬೇಕು. ನನಗಿದು ಸೇರಿಸಾದ ನಂತರ ಒಂದು ಸ್ವಲ್ಪ ಸಾಲ್ಟ್ ಕಮ್ಮಿ ಅಂತ ಅನ್ನಿಸ್ತು. ಸೊ ಹಾಗಾಗಿ ಹಾಕ್ಕೊಂಡು ಇದನ್ನು ನಾನು ಚೆನ್ನಾಗಿ ಬಾಯ್ಲ್ ಬರೋದಕ್ಕೆ ಬಿಡ್ತಾ ಇದ್ದೀನಿ. ಆ್ಯಂಡ್ ಇನ್ನೊಂದೇನೆಂದರೆ ಇದು ಬಾಯ್ಲ್ ಬಂದ ನಂತರ ತಿಕ್ಕಾಗ್ಬಿಡುತ್ತೆ. ನನಗೆ ಆವಾಗಲೇ ನೋಡಿದಾಗ ಒಂದು ಸ್ವಲ್ಪ ವಾಟ್ರಿ ಅಂತ ಅನ್ನಿಸ್ತಲ್ಲ, ಸೊ ಇದು ತಿಕ್ಕಾಗ್ಬಿಡುತ್ತೆ. ಆ್ಯಂಡ್ ಈ ಸ್ಟೇಜಲ್ಲಿ ಕೂಡ ನೀವು ಆಫ್ ಮಾಡಿದರೆ ಅದು ತಣ್ಣಗಾದ ನಂತರ ಮತ್ತೆ ಇದು ತಿಕ್ಕಾಗುತ್ತೆ. ಸೊ ಹಾಗಾಗಿ ಈ ಸ್ಟೇಜಲ್ಲಿ ನಾನು ಆಫ್ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟು ಇದೆಲ್ಲ ಆಗಬೇಕಾದ್ರೆ ರಾತ್ರಿನೇ ಆಗೋಯ್ತು. ನೆಕ್ಸ್ಟ್ ನಾನಿಲ್ಲಿ ಫಿಶ್ ಇದೆಲ್ಲ, ಸೊ ಅದನ್ನ ಫ್ರೈ ಮಾಡ್ಕೊತಾ ಇದ್ದೀನಿ ತವಾ ಮೇಲೆ. ಇದು ಆ್ಯಕ್ಚುಲಿ ಮನೇಲೇ ಮಸಾಲೆ ಮಾಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ಯೂಶ್ವಲಾಗಿ ನಾವು ರೆಸ್ಟೋರೆಂಟಲ್ಲಿ ಯಾವ ಥರ ಹೊರಗಡೆ ತಿಂತೀವಿ ಅದೇ ಥರ ಇರುತ್ತೆ. ಬಟ್ ಏನಂದರೆ ಫಿಶ್ ಫ್ರೈ ಮಾಡಬೇಕಾದ್ರೆ ಆಲ್ಮೋಸ್ಟ್ ನಾವು ಕೋಕೋನಟ್ ಆಯಿಲೇ ಬಳಸಬೇಕಾಗುತ್ತೆ. ಸೊ ಅದರಲ್ಲೇ ಚೆನ್ನಾಗಿ ಬರೋದು. ಈ ಸನ್ಫ್ಲವರಲ್ಲೆಲ್ಲ ಅಷ್ಟೊಂದು ಚೆನ್ನಾಗಿ ಬರೋದಿಲ್ಲ. ನಾನು ಆವಾಗಲೇ ಏನು ಕ್ಯಾಶ್ಯೂ ಕರಿ ತೋರಿಸಿದ್ದೆ, ಸೊ ನಮ್ಮ ಮನೇಲಿ ಅಮ್ಮ ಅದೇ ಥರ ಎಲ್ಲ ರೆಸಿಪಿನೂ ಮಾಡ್ತಾಯಿದ್ದಿದ್ದು. ಅಂದರೆ ಎಲ್ಲದಕ್ಕೂ ಕೋಕೋನಟ್ ಮಿಲ್ಕ್ ಹಾಕ್ತಾ ಇರಲಿಲ್ಲ, ಕೆಲವೊಂದಕ್ಕೆ ಕೋಕೋನಟ್ ಮಿಲ್ಕ್ ಹಾಕ್ತಾಯಿದ್ರು, ಕೆಲವೊಂದಕ್ಕೆ ರುಬ್ಬಿಟ್ಟು ಹಾಕಿದ್ರು. ಯಾಕೆ ನಾನು ಆ ಥರ ಅಂದೆ ಅಂದರೆ, ನೀವು ಅದ್ರಲ್ಲಿ ನೋಡಿರ್ಬೋದು, ಅದಕ್ಕೆ ನಾನು ಒಗ್ಗರಣೆ ಏನೂ ಹಾಕಿಲ್ಲ. ಮುಂಚೆ ಎಲ್ಲದಕ್ಕೂ ಹಾಗೇನೆ ನಮ್ಮ ಮನೇಲಿ ಯಾವುದಕ್ಕೂ ಜಾಸ್ತಿ ಒಗ್ಗರಣೆನೇ ಹಾಕ್ತಾ ಇರಲಿಲ್ಲ. ನಾನ್ ವೆಜ್ ಇದ್ದರೆ ಚಿಕನ್ನಿಗೆ ಮಾತ್ರ ಒಗ್ಗರಣೆ ಹಾಕ್ಕೊಳ್ಳೋರು. ಅದಕ್ಕೆ ಆವಾಗಿನವ್ರು ಅಷ್ಟು ಹೆಲ್ದಿಯಾಗಿದ್ದರು ಅಂತ ಅನಿಸುತ್ತೆ ನನಗೆ. ನೆಕ್ಸ್ಟ್ ಅಕ್ಕಿ ರೊಟ್ಟಿ, ಇದು ಆ್ಯಕ್ಚುಲಿ ಕಾಬಲಿ ಮೇಲೆ ಈ ಥರ ನಾವು ಬಳಿಯೋದು. ಇದು ನನಗೆ ಬರ್ತಾ ಇರಲಿಲ್ಲ, ಕೈಯೆಲ್ಲ ಸುಟ್ಬಿಡ್ತಾ ಇತ್ತು. ಬಟ್ ಹೆಂಗೋ ಕಲ್ತ್ಬಿಟ್ಟು ಇವಾಗ ಮಾಡ್ತಾಯಿದ್ದೀನಿ. ಬಟ್ ಅಮ್ಮನವರಷ್ಟು ಪರ್ಫೆಕ್ಟಾಗಿ ತೆಳುವಾಗಿ ಮಾಡೋದಕ್ಕೆ ಬರೋದಿಲ್ಲ, ಬಟ್ ಒಂದು ಲೆವೆಲಿಗೆ ಮಾಡ್ತೀನಿ. ಊರಲ್ಲಿ ಮಾಡಿದರೆ ಇದು ಇನ್ನೂ ಚೆನ್ನಾಗಿರುತ್ತೆ, ಒಲೆ ಮೇಲೆ ಮಾಡ್ತಾರಲ್ಲ ಕ್ರಿಸ್ಪಿಯಾಗಿರುತ್ತೆ. ಇಲ್ಲಿ ಮಾಡಿದರೆ ಅಷ್ಟೊಂದೇನು ಕ್ರಿಸ್ಪಿಯಾಗಿ ಬರೋದಿಲ್ಲ, ಬಟ್ ಆವಾಗಿಂದ ಆವಾಗ ತಿನ್ನೋದಕ್ಕೆ ಪರವಾಗಿಲ್ಲ.
ಸೊ ಇದಿಷ್ಟು ಇವತ್ತಿನ ಲಾಗ್ ಅಂತ ಹೇಳ್ತಾ ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮ್ಮೆಲ್ರಿಗೂ ಈ ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ಲಾಗಲ್ಲಿ ಸಿಗ್ತೀನಿ. ಬಾಯ್.